ನಾವು ಅನುಭವದಲ್ಲೇ ಕಲಿಯೋದು. ಯಾರಾದರೂ ಹೇಳಿದ್ರೆ ಅರ್ಥ ಆಗಲ್ಲ. ತುಂಬ ಎಮೋಷನ್ ಕೊಟ್ಟು ಪದಾರ್ಥಗಳನ್ನ ಕೊಂಡ್ಕೊಳ್ತೀವಿ. ನಮ್ಮ ಒಳಗಡೆ ಅನಿಸುತ್ತೆ ಇದು ವೇಸ್ಟು ಕೊಂಡ್ಕೊಂಡಿದ್ದಂತ. ಇದು ತುಂಬ ಲಾಜಿಕಲ್ ರೀಸನ್ಸ್ ಕೊಟ್ಟು ಸಮರ್ಥಿಸ್ಕೊಂಡ್ಬಿಡ್ತೀವಿ. ನಮಗೆ ಗೊತ್ತು ಪ್ರಯೋಜನ ಇಲ್ಲದೆ ಇರೋದು ಅಂತ. ಈ ಆಫರ್ಗಳು ನೋಡಿದಾಗ ಹೋಗ್ತೀವಿ. ನಿಜವಾಗ್ಲೂ ಯಾವುದೇ ಆಫರ್ ಆಗಿದ್ರೂ ಅದು ನೋವು ಹೋಗೋದಾಗಿರಬೇಕು. ನಮಗೆ ತೃಪ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಆಫರ್ಗಳು. ಅಟ್ಲೀಸ್ಟ್ ನಮ್ಮ ಪೇಯ್ನ ನಿವಾರಣೆ ಮಾಡೋದಾಗಿರಬೇಕು. ಎಷ್ಟೋ ಸತಿ ಒಳ್ಳೆ ಪ್ರಾಡಕ್ಟ್ನ ಕೆಟ್ಟ ಸಂತೆಯಲ್ಲಿ ಮಾರೋದು ಅಂತಾರೆ. ಹಾಗೆ ಎಷ್ಟೋ ಒಳ್ಳೊಳ್ಳೆ ಸತ್ಸಂಗಗಳನ್ನ ಕೆಲವರು ಕರೀತಾರೆ, ಜನ ಇರ್ತಾರೆ, ಅವ್ರಿಗೆ ಸಿಕ್ಕಲಿ ಅಂತ ಪಾರ್ಟಿಗಳಲ್ಲಿ, ಮದುವೆ ಮನೆಯಲ್ಲಿ, ಆ ಥರ ಹಬ್ಬದ ದಿನ ಎಲ್ಲ ಯಾರಾದರೂ ನನ್ನನ್ನು ಕರೆದು ಮಾತಾಡಿ ಅಂದಾಗ ಮಾತಾಡ್ತೀನಿ. ಯಾರಿಗೂ ಗಮನನೇ ಇರಲ್ಲ. ಅಂದರೆ ಅವರು ಅಲ್ಲಿಗೆ ಬಂದಿರೋದು ಮನೋಧರ್ಮನೇ, ಮೈಂಡ್ ಸೆಟ್ಟೇ ಬೇರೆ. ನನ್ನ ಅಷ್ಟೊಂದು ಎನರ್ಜಿ, ಅಷ್ಟೊಂದು ಕಾಳಜಿ ಎಲ್ಲವೂ ವ್ಯರ್ಥವಾಗುತ್ತೆ. ಈ ಥರ ತುಂಬ ಅನುಭವಗಳಾಗಿದೆ.